ನೋಡಿದ್ರೆ ಫ್ರೆಂಡ್ಸ್, ಇದು ಹೈವೇನಲ್ಲಿ ನಾನು ಇದು ಎಲ್ಲ ಕಟ್ ಮಾಡ್ಕೊಂಡು ಬಂದೆ. ನಾನು ಎಲ್ಲ ವೆರೈಟಿ ಬೋಗನ್ ವಿಲಿಯಾಸು ನಾನು ಸ್ಟೆಮ್ಮುಗಳೆಲ್ಲ ತೊಗೊಂಬಂದೆ. ಈಗ ಅದರಿಂದ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಸ್ಟಿಕ್ಸು. ನಾನು ಇದನ್ನು ಯಾವ ಥರ ನೆಡೋದು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಆರೆಂಜ್ ಇದೆ, ಲೈಟ್ ಆರೆಂಜ್ ಇದೆ, ವೈಟ್ ಇದೆ, ಮತ್ತು ರೆಡ್ ಕಲರ್ ಇದೆ. ನನ್ನ ಹತ್ರ ಆಲ್ಮೋಸ್ಟ್ ಇದೆ, ಆದ್ರೂ ಇನ್ನೂ ಒಂದು ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಒಂದು 25-30 ಸ್ಟಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಇದು ಯಾವ ಥರ ನೆಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ನಿನ್ನೆ ಹೈವೇಯಿಂದ ನಾನು ನಮ್ಮ ಊರಿಗೆ ಹೋದಾಗ ನಾನು ಕಟ್ ಮಾಡ್ಕೊಂಬಂದೆ ಅಂತ ಹೇಳಿದ್ನಲ್ವ, ಆ ಸ್ಟಿಕ್ಸ್ ನೋಡಿ ಈಗ ಯಾವ ಥರ ನೆಡೋದು ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಯಾವ ಥರ ನೆಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಸ್ಟಿಕ್ ನೋಡಿದ್ರೆ, ಇದನ್ನು ಮೊದಲು ಹತ್ರ ಬಂದು ತೋರಿಸಿ ಬಂಗಾರು ಫ್ರೆಂಡ್ಸ್. ಈ ಥರ ಸ್ವಲ್ಪ ಈ ಥರ ಮಾಡೋಣ ನೋಡಿ ಫ್ರೆಂಡ್ಸ್. ಈ ಥರ ಇದು ರೂಟಿಂಗಿಗೆ ನಾವು ಎಲ್ಪ್ ಮಾಡೋ ಥರ ಇದು ನೋಡಿ, ಇದೆ ಅಲ್ವಾ? ಈ ಥರ ಮಾಡಿ ಅಲೋವೆರಾ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಅಲೋವೆರಾಗೆ ನಾವು ಇದನ್ನು ಈ ಥರ ಮಾಡ್ಕೋಬೇಕು ನೋಡಿ. ಅದನ್ನು ಮಣ್ಣೊಳಗೆ ಇಟ್ಬಿಡಿ. ಅದೇ ಥರ ಎಲ್ಲ ಸ್ಟಿಕ್ ಮಾಡಬೇಕು. ಇದು ಯಾವ ಥರ ಮಾಡೋದು ನೋಡಿ. ಇದು ಮೊದಲು ಇದು ಮಾಡೋ ತೋರಿಸೋಣ ಫ್ರೆಂಡ್ಸ್. ಈ ಥರ ಮೇಲಿಂದು ಸ್ವಲ್ಪ ಈ ಥರ ಇದನ್ನು ಮಾಡಬೇಕು, ಸ್ಕಿನ್ನು ಈ ಥರ ಸ್ಕಿನ್ ಇದನ್ನು ಮಾಡಿ ಇದನ್ನು ಈ ಥರ ಮಾಡಿ ಫ್ರೆಂಡ್ಸ್. ಈ ಥರ ಇದು 20 ಡೇಸಿಗೆ ಒಳ್ಳೆ ಚಿಗುರು ಬರುತ್ತೆ ಫ್ರೆಂಡ್ಸ್. ನಾನು ಇದೇ ಥರ ಒಂದು 20-30 ನಾನು ಸ್ಟಿಕ್ಸು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲ ವೆರೈಟಿನೂ ನಾನು ಫ್ಲವರು ಬರ್ತಾಯಿದೆ ಹಾಗೆ ಆಲ್ರೆಡಿ ನನ್ನ ಹತ್ರ. ಇದೂ ತೋರಿಸ್ತೀನಿ ಯಾವ ಥರ ಚಿಗುರು ಬರುತ್ತೆ ಅಂತ. ಎಷ್ಟಿದೆ ನೋಡಿ ಫ್ರೆಂಡ್ಸ್, ಒಂದು 50 ಸ್ಟಿಕ್ಸ್ ಇದೆ ಅಲ್ವಾ ಮದು? ಒಂದು 50 ಮೇಲಿದೆ ಫ್ರೆಂಡ್ಸ್. ಇದರಲ್ಲಿ ಒಂದು 20 ಬರಲಿ ಸಾಕು ನಮಗೆ ಅಲ್ವಾ? ಒಂದು 50ಯಲ್ಲಿ ನಾವು ನಾಟಿದರೆ ಒಂದು 20 ಬರಲಿ ಬಿಡಿ ಸಾಕು. ಆದರೆ ನಾವು ನರ್ಸರಿಯಲ್ಲಿ ಇದು 100-20 ಆ ಥರ ಹೇಳ್ತಾರೆ ಫ್ರೆಂಡ್ಸ್. ಇದು ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಗೊತ್ತಾಗ್ತಾಯಿಲ್ಲ. ಸೀದಾನಾ ಇದು ಉಲ್ಟಾನ? ಇದು ನೀನು ನಾನು ಕಟ್ ಮಾಡು ಅಂತ ಹೇಳ್ದೆ ಮದು, ಹಾಗೆ ಬಿಟ್ಟಿದೆ ನೋಡಿ. ವಿಶೇಷ ಡಿಸ್ಟ್ರಿಕ್ಟ್ ನೋಡಿ, ಇದ್ಯಾಕೆ ಇದನ್ನೆಲ್ಲ ತೆಗೆದುಬಿಡ್ಬೇಕು ಫ್ರೆಂಡ್ಸ್. ನಮ್ಮ ಮಗನ ಕಟ್ ಮಾಡೋಕ್ಕೆ ಹೇಳಿದೆ, ಅವನು ಅರ್ಧ ಬರ್ಧ ಮಾಡಿದ್ದಾನೆ ನೋಡಿ ಫ್ರೆಂಡ್ಸ್. ಈ ಥರ ಅಲೋವೆರಾದೆಲ್ಲ ಸ್ವಲ್ಪ ಅಪ್ಲೈ ಮಾಡಬೇಕು. ಇದಕ್ಕೆ ಫುಲ್ಲು ಒಂದು ಕವರು ಕಟ್ಬಿಡ್ಬೇಕು ಫ್ರೆಂಡ್ಸ್. ನೋಡಿ, ಇದೆಲ್ಲ ನೀನು ಕಟ್ಟೆ ಮಾಡಿ ಈ ಥರ ನೀಟಾಗಿ. ಬೋಗನ್ ವಿಲಿಯಾ ಇದರಲ್ಲಿ ಎಲ್ಲೋ ವೈಟು, ನನ್ನ ಹತ್ರ ವೈಟ್ ಬಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ವೈಟೇ ಜಾಸ್ತಿ ತೊಗೊಂಡಿದ್ದೀನಿ. ಎಲ್ಲೋ ಇದೆ, ವೈಟ್ ಇದೆ, ರೆಡ್ ಇದೆ ಅಲ್ಲ ಮದು? ರೆಡ್ಡು, ಎಲ್ಲೋ, ವೈಟು ಇಷ್ಟಿದೆ ಫ್ರೆಂಡ್ಸ್. 2 ಪಾರ್ಟಿಗೆ ನಾವು ಮಾಡೋಣ. ಈ ಮುಳ್ಳುಗಳೆಲ್ಲ ತೆಗೆದ್ರೆ ಈಸಿ ಆಗುತ್ತೆ ರೂಟ್ ಬಿಟ್ಕೊಳ್ಳೋಕ್ಕೆ, ಅದಕ್ಕೆ ಆ ಮುಳ್ಳೆಲ್ಲ ನಾವು ತೆಗಿಬೇಕು ಫ್ರೆಂಡ್ಸ್. ಇಂಥದ್ದೂ ಚಿಗುರು ಬರುತ್ತೆ, ಇದೂ ಚಿಗುರು ಬರುತ್ತೆ. ನಾನು ಆದಷ್ಟು ದೊಡ್ಡದೇ ತೊಗೊತಾ ಇದ್ದೀನಿ. ಚಿಕ್ಕದು ಮೀಡಿಯಮ್ಮಿಂದೆಲ್ಲ ಒಂದಕ್ಕೆ ಹಾಕೋಣ, ದೊಡ್ಡದೆಲ್ಲ ಇನ್ನೊಂದು ಪಾಟಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು
ಉದ್ದುದ್ದೆಲ್ಲ ನೋಡಿ ಬೆಳಕು ಬರ್ತಾ ಇದೆ ಇಲ್ಲ ಅದು ಬರ್ತಾ ಇದೆ. ಕಟ್ ಮಾಡಿ ನಿನ್ನೆ ನೋಡಿ ಎಲ್ಲ ಸ್ಟಿಕ್ಗಳೆಲ್ಲ ಹಾಕಿದ್ವಲ್ವ. ಈಗ ಅದಕ್ಕೆ ಫಸ್ಟ್ ನೀರು ಹಾಕ್ಬಿಡೋಣ, ಒಂದಿಷ್ಟು ನೀರು ಹಾಕ್ಬಿಡೋಣ. ಫ್ರೆಂಡ್ಸ್, ಒಂದು ಸಾರಿ ನೀರು ಹಾಕಿ ನಾವು ಕವರ್ ಹಾಕಿದ ಮೇಲೆ ಅದನ್ನು 20 ಡೇಸ್ ನಾವು ತೆಗೀಲೇಬಾರ್ದು. ಯಾಕೆಂದರೆ ಈಗ ನೀರು ಹಾಕಿರ್ತೀವಲ್ವ, ಅದೇ ನೀರೇ 20 ಡೇಸ್ವರೆಗೂ ಇರುತ್ತೆ. ಫ್ರೆಂಡ್ಸ್ ನೋಡಿ, ಎಲ್ಲ ನಾನು ಸ್ಟಿಕ್ಸ್ಗಳೆಲ್ಲ ಹಾಕಿದೆ. ಈಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕೋಣ. ಅರಿಶಿಣ ಹಾಕಿದರೆ ಇನ್ಫೆಕ್ಷನ್ ಆಗಲ್ಲ ಗಿಡಗಳಿಗೆ. ಸ್ವಲ್ಪ ಎಲ್ಲನೂ ಕಟಿಂಗ್ಸಿಗೆ ಸ್ವಲ್ಪ ಅರಿಶಿಣ ಈ ಥರ ಮಾಡಿಬಿಟ್ಟು ಎಲ್ಲ ಕಟಿಂಗ್ಸ್ಗೂ ಸ್ವಲ್ಪ 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 ಅರಿಶಿಣ ಹಾಕಬೇಕು. ಇದು ಯಾವುದೇ ಗಿಡಕ್ಕೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು, ಇನ್ಫೆಕ್ಷನ್ ಆಗಬಾರ್ದು ಅಂತ ಈ ಥರ ಅರಿಶಿಣ ಒಂದು ಸ್ವಲ್ಪ ತಾಗಿಸ್ಬಿಡ್ಬೇಕು. ಸ್ವಲ್ಪ ಈ ಥರನೂ ಉದುರಿಸ್ಬಿಡ್ಬೇಕು. ಇದಾದಮೇಲೆ ಒಂದು ಕವರ್ ಹಾಕ್ಬಿಡೋಣ. ಫ್ರೆಂಡ್ಸ್, 20 ಡೇಸ್ ಇದನ್ನು ನಾವು ತೆಗಿಲೇಬಾರ್ದು. ಇದನ್ನು ಈ ಥರ ಯಾವುದೇ ಕಟ್ಟಿಂಗ್ಸ್ ನಾವು ದಾಸವಾಳ ಆಗಲಿ, ಬೋಗನ್ ವಿಲ್ಲಿ ಆಗಲಿ, ರೋಸ್ ಆಗಲಿ, ಇದೇ ಥರ ನಾವು ಕವರ್ ಹಾಕ್ಬೇಕು. ಯಾವುದೇ ಏರ್ ಒಳಗಡೆ ಹೋಗಬಾರ್ದು. ಫ್ರೆಂಡ್ಸ್, 20 ಡೇಸ್ ಇದು ಹೀಗೇ ಇರಬೇಕು, ನೆರಳಲ್ಲಿ ಇಡಬೇಕು. ಫ್ರೆಂಡ್ಸ್, ಇದನ್ನು 20 ಡೇಸು ಇದು ನೆರಳಲ್ಲೇ ಇಡಬೇಕು. ಆದರೆ ಇದು ಕವರು ತೆಗಿಲೂಬಾರ್ದು, ನಾವು ವಾಟ್ರನ್ನು ಹಾಕಬಾರ್ದು. ಯಾಕೆ ಅಂದರೆ ಈಗ ಹಾಕಿದ ವಾಟ್ರು ಇದರಲ್ಲಿ 20 ಡೇಸ್ವರೆಗೂ ಇರುತ್ತೆ. ಯಾಕೆಂದರೆ ಇದು ಕವರ್ ಹಾಕಿರ್ತೀವಲ್ವ, ಅದು ಯಾವುದೇ ತೇವ ಹೋಗಲ್ಲ. ಹಾಗಾಗಿ ಇದು 20 ಡೇಸು ಹೀಗೇ ಇರಬೇಕು. ಫ್ರೆಂಡ್ಸ್, ಇದಕ್ಕೂ ಒಂದು ಕವರ್ ಹಾಕ್ಬಿಡೋಣ. ಅರಿಶಿಣ ಹಾಕು. ಅರಿಶಿಣ ಡಬ್ಬಿ ಎಲ್ಲ ಇರ್ತೀರಲ್ಲ, ನೀವು ಒಂದು ತೋರಿಸ್ಬೇಡ ಆಮೇಲೆ ಹಾಕೋಣ. ಫ್ರೆಂಡ್ಸ್, ಇದಕ್ಕೆ ಅರಿಶಿಣನೂ ಹಾಕಬೇಕು. ಅರಿಶಿಣ ಹಾಕ್ಬಿಟ್ಟು ಕವರ್ ಹಾಕ್ಬೇಕು. ಫ್ರೆಂಡ್ಸ್, ನಾನು ಒಂದು ನಿಮಗೆ ತೋರಿಸಿದ್ದೀನಿ. ನಾನು ಇದಕ್ಕೆ ಅರಿಶಿಣ ಹಾಕ್ಬಿಟ್ಟು ಈ ಕವರ್ ಹಾಕ್ಬಿಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಗೊತ್ತಾ, ನೀರಾಯಿತು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದರಲ್ಲಿ 20 ವೆರೈಟಿ ಇದು ಫ್ಲವರು ಸೀಡ್ಸ್ ಇದೆ ನೋಡಿ. ಫ್ರೆಂಡ್ಸ್, ಇದು ಆನ್ಲೈನಿಂದ ತಂದಿರೋದು. ಹತ್ರದಿಂದ ಕಾಸು ಹತ್ರ. ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಸೀಡ್ ಇದೆ ನೋಡಿ. ಒಂದು ಪೆನ್ನಿನ ಡಾಟ್ನಷ್ಟು ಒಂದೊಂದು ಸೀಡ್ ಇದೆ. ನೋಡಿದ್ರೆ ಎಷ್ಟು ಚಿಕ್ಕ ಚಿಕ್ಕ ಸೀಡ್ ಇದೆ. ನೋಡೋಣ ಅದು ಯಾವುದು ಜರ್ಮಿನೇಟ್ ಆಗುತ್ತೋ ನೋಡೋಣ ಅಂತ ನಾನು ಇದೆಲ್ಲನೂ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿದ್ರೆ ಎಷ್ಟು ಚಿಕ್ಕ ಚಿಕ್ಕದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ನೋಡಿ ಒಳ್ಳೆ ಒಂದು ಪೆನ್ ಡಾಟ್ ಅಷ್ಟೈತೆ ನೋಡಿ. ಇದು ಕಾಣೋದೇ ಇಲ್ಲ ನೋಡಿ. ಫ್ರೆಂಡ್ಸ್, ಇದು ಇವಾಗೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಈ ಲೋಟುಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಡೋಣ. ಫ್ರೆಂಡ್ಸ್, ಸರಿ, ಕಟ್ ಮಾಡಿ ನೀರು ತಗೊಂಡು
ಇದು ಆನ್ಲೈನಿಂದ ತರಿಸಿದ್ದು 20 ವೆರೈಟಿ ಫ್ಲವರ್ಸು ಎಲ್ಲ ಡಿಫ್ರೆಂಟಾಗಿದೆ ಫ್ರೆಂಡ್ಸ್. ನೋಡೋಣ ಯಾವುದು ಬರುತ್ತೆ ಅಂತ. ಸ್ವಲ್ಪ ತೆಳ್ಳಗೆ ಆಗಬೇಕು ಮೇಲೆ ಮಣ್ಣು. ಜಾಸ್ತಿ ಮಣ್ಣು ಹಾಕಿದರೆ ಅದು ಚಿಕ್ಕ ಸೀಡ್ಸ್ ಅಲ್ವಾ, ಇದು ಇದಾಗಲ್ಲ. ಸ್ವಲ್ಪನೇ ಹಾಕಬೇಕು. ಇಷ್ಟು ಸೂಕ್ಷ್ಮವಾಗಿ ನಾವು ಮಾಡಬೇಕು ಫ್ರೆಂಡ್ಸ್. ಈ ಕವರ್ನ ನಾನು ಇದರಲ್ಲೇ ಹಾಕಿ ಇಲ್ಲಿಗೆ ಸ್ಟೆಪ್ ಮಾಡಬೇಕು. ನೋಡಿ ಇದು ಎಷ್ಟು ಚಿಕ್ಕದಿದೆ. ಇದು ಜಿಪ್ಲಾಕ್ ಕವರ್ ಇರೋದ್ರಿಂದ ನಮಗೆ ಈಸಿಯಾಗಿ ತೆಗಿಬೋದು. ಒಳ್ಳೆ ಎಳ್ಳಿದ್ದಂಗಿದೆ ಇದು ಬೀಜ. ಎಳ್ಳು ಥರ ಇದು. ಪಕ್ಷಿ ನೋಡಿ ಅದನ್ನ ಹಿಡಿ. ಹಾಯ್. ಪಕ್ಷಿ ಹಿಡಿ. ಈಗ ಈ ಬೀಜ ಇದರಲ್ಲೇ ಹಾಕ್ತೀನಿ. ನೆಕ್ಸ್ಟ್ ಇದು ನೋಡಿ ಎಷ್ಟು ಚಿಕ್ಕದಿದೆ ಅಂದರೆ ಅದು ಇಳಿದೇ ಗೊತ್ತೇ ಆಗಲ್ಲ. ಇದು ಹುರುಳಿಕಾಳು ಇದ್ದಾಗಿದೆ ನೋಡಿ, ಸೇಮ್ ಹುರುಳಿಕಾಳು ಥರ ಇದೆ. ಇದು ಯಾವ ಫ್ಲವರು ನೋಡೋಣ. ಇದು ಲಿಪ್ಪಿನ್ ಅಂತ ಇದೆ. ಲಿಪ್ಪಿನ್ ಸೇಮ್ ಹುರುಳಿಕಾಳು ಥರ ಇದೆ. ಇದರ ಹೆಸರು ಲೋರಿನ್. ಏನೇನೋ ಇದೆ, ಆ ಹೆಸರುಗಳೇ ಹೇಳೋಕ್ಕೆ ಬರಲ್ಲ ನನಗೆ. ಲೋರಿನ್. ನೋಡೋಣ ಫ್ರೆಂಡ್ಸ್ ಯಾವುದು ಜರ್ಮಿನೇಟ್ ಆಗುತ್ತೆ ನಾನು ತೋರಿಸ್ತೀನಿ ನಿಮಗೆ. ಇದು ಟೊಮೊಟೊ ಬೀಜ ಥರ ಇದೆ, ಸೇಮ್ ಟೊಮೊಟೊ ಬೀಜ ಥರ ಇದೆ. ಈಗ ಈ ಮಂತಲ್ಲೇ ನಾವು ಯಾವುದೇ ಸೀಡ್ಸ್ ಹಾಕಿದರೆ ಹಾಕ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಸಮ್ಮರ್ ಬಂದ್ಬಿಡುತ್ತಲ್ವ, ನೆಕ್ಸ್ಟ್ ಮಂತು ಯಾವುದೇ ಆಗಲಿ ಜರ್ಮಿನೇಟ್ ಆಗಲ್ಲ. ಈಗ 15 ಡೇಸ್ ಅಷ್ಟೇ ನಾವು ಏನೇ ಸೀಡ್ಸ್ ಹಾಕಿದ್ರೆ ಹಾಕಬೇಕು. ನೆಕ್ಸ್ಟ್ ಸಮ್ಮರ್ ಬಂದುಬಿಟ್ರೆ ಯಾವುದು ಜರ್ಮಿನೇಟ್ ಆಗಲ್ಲ. ಈಗೇನು ನಾವು ಸೀಡ್ಸ್ ಹಾಕ್ತೀವಿ, ಇನ್ನು 3 ಮಂತ್ಸ್ ಫ್ಲವರ್ಸು ವೆಜಿಟೇಬಲ್ಸು ನಾವು ತಗೋಬೋದು. ಸೀಡ್ಸ್ ಹಾಕೋದು ಈ ಮಂತಿಗೆ ಲಾಸ್ಟ್ ಮಾಡ್ಬೇಕು ಫ್ರೆಂಡ್ಸ್. ನೆಕ್ಸ್ಟು ಮಾರ್ಚ್, ಏಪ್ರಿಲ್, ಮೇ, ಜೂನಿಂದ ಸ್ಟಾರ್ಟ್ ಮಾಡಬೇಕು ನಾವು ಸೀಡ್ಸ್ ಹಾಕೋದಕ್ಕೆ. ಹಾಂ,
ರೆಡಿ. ಫ್ರೆಂಡ್ಸ್, ಇದು ಲೋಟಗಳೆಲ್ಲ ನೀಟಾಗಿ ಬರಂಗಿಲ್ಲ. ಆ ಲೋಟಗಳು ತಮ್ಮನೇಲಿ ಚೆನ್ನಾಗಿದೆ. ಫ್ರೆಂಡ್ಸ್, ಈಗ ಎಲ್ಲ ಬೀಜಗಳನ್ನು ನಾನು ಹಾಕಿದೆ ಫ್ರೆಂಡ್ಸ್. 20 ವೆರೈಟಿ ಆಫ್ ಸೀಡ್ಸು ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಮತ್ತು ಬೋಗನ್ವಿಲ್ಲಾ ಕಟಿಂಗ್ಸು ಎಲ್ಲನೂ ನಾನು ಹಾಕಿದ್ದೀನಿ. ಇದಕ್ಕೆ ಅರಿಶಿಣ ಹಚ್ಚಿಬಿಟ್ಟು ಕವರ್ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಇದನ್ನು ಅರಿಶಿಣ ಹಾಕ್ಬಿಟ್ಟು ನಾನು ಕವರ್ ಹಾಕ್ತೀನಿ. ಫ್ರೆಂಡ್ಸ್, ನೋಡಿದ್ರೆ ಇಷ್ಟು ಗುಲಗಂಜಿ ಬಂದಿದೆ ನೋಡಿ. ಇದನ್ನೆಲ್ಲ ತೆಗೆದು ನಾನು ಇಷ್ಟು ಗುಲಗಂಜಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು 20 ವೆರೈಟಿ. ಇದು ಹಾಕಿದೆ ನಾನು, ಎಲ್ಲ ಫ್ಲವರ್ ಸೀಡ್ಸ್ ಹಾಕಿದೆ, ಮತ್ತು ಬೋಗನ್ವಿಲ್ಲಾ ಕಟಿಂಗ್ಸ್ ಹಾಕಿದೆ. ಯಾವ ಥರ ಹಾಕೋದಂತ ನಾನು ನಿಮ್ಗೆ ತೋರಿಸಿದ್ದೀನಿ. ಇದು 20 ಡೇಸ್ ಇದು ಹೀಗೇ ಬಿಡಬೇಕು ಫ್ರೆಂಡ್ಸ್. ಕವರು ತೆಗಿಬಾರ್ದು, ನೀರು ಹಾಕಬಾರ್ದು. ನಾವು ಹಾಕಿರೋ ನೀರು ಅದರಲ್ಲೇ ಇದ್ದೇ ಇರುತ್ತೆ. ನಾವು 20 ಡೇಸ್ವರೆಗೂ ಇದನ್ನು ಕವರ್ ತೆಗಿಬಾರ್ದು ಫ್ರೆಂಡ್ಸ್. ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದನ್ನು ನೋಡಿ ಈ ಥರ ಸ್ಟಿಕ್ ಮಾಡಿಬಿಡ್ತೀನಿ ನಾನು. ಯಾಕೆಂದರೆ ನಮಗೆ ಅದು ಯಾವುದು ಗಿಡ ಅಂತ ಗೊತ್ತಾಗಬೇಕಲ್ವಾ. ನಾನು ಇದನ್ನು ಸ್ಟಿಕ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂದರೆ ಈ ಫ್ಲವರ್ ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ, ಇದು ಸೀಡ್ ಯಾವುದು ಅಂತ ನೇಮ್